ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಯಾರು ನನ್ನ ಯೂಟ್ಯೂಬ್ನ ಇವಾಗ ನೋಡ್ತಾ ಇದ್ರೆ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ನನ್ನಲ್ಲಿ ರಿಕ್ವೆಸ್ಟ್, ದಯವಿಟ್ಟು ನನಗೆ ಎಂಕರೇಜ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾನಿವತ್ತು ನಿಮಗೆ ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತ ಅಂದರೆ, ಹಾಸನದಲ್ಲಿ ನಿಮಗೆ ಕಡಿಮೆ ಬೆಲೆಯಲ್ಲಿ 1 ಗ್ರಾಮ್ ಜ್ಯುವೆಲರಿಗಳು ಎಲ್ಲಿ ಸಿಗುತ್ತೆ ಮತ್ತು ಅವರು ಯಾವ ರೀತಿ ಕಸ್ಟಮೈಸ್ ಮಾಡಿಕೊಡ್ತಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಈಗ ನಾನು ನೀವು ತೋರಿಸ್ತಾ ಇರೋಂಥ ಫೋಟೋಸ್ಗಳೆಲ್ಲ ಅಲ್ಲಿ ನಾನು ತೆಕ್ಕೊಂಡಂತಹ ಫೋಟೋಸ್ಗಳು ನೋಡಿ. ಈ ಥರ ಬ್ಯಾಂಗಲ್ಸ್ಗಳು, ಒಂದು ಇಯರಿಂಗ್ಸ್ಗಳಾಗ್ಬೋದು, ಆಮೇಲೆ ಚೋಕರ್ಗಳಾಗ್ಬೋದು ಇಲ್ಲಿ ಸಿಗುತ್ತೆ. ಈಗಿನ ಗೋಲ್ಡ್ ರೇಟಲ್ಲಂತೂ ನಾವಂತೂ ಚಿನ್ನದಲ್ಲಂತೂ ನಾವು ಮಾಡಿಸ್ಕೊಳ್ಳೋಕ್ಕಂತೂ ಸಾಧ್ಯ ಇಲ್ಲ. ಪರ್ ಗ್ರಾಮ್ 9,000 9,500 ಬೀಳ್ತಾ ಇದೆ, GST ಇದು ಎಲ್ಲ ಸೇರಿ. ಆದರೆ ನಮಗೆ ಹೆಣ್ಮಕ್ಳಿಗಂತೂ ಒಡವೆ ಮೇಲಂತೂ ಆಸೆ ಅಂತೂ ಇನ್ನೂ ಅಂತೂ ಕಡಿಮೆ ಆಗಿಲ್ಲ. ಗೋಲ್ಡ್ ರೇಟ್ ಜಾಸ್ತಿ ಆದ್ರೂ ಹೆಣ್ಮಕ್ಳಿಗೆ ಒಡವೆ ಮೇಲೆ ಆಸೆ ಅಂತೂ ಕಡಿಮೆ ಆಗಿಲ್ಲ. ಯಾವ್ದಾದ್ರು ಫಂಕ್ಷನಿಗೆ ಹೋಗಬೇಕು ಅಂತಂದರೆ ನಮಗೆ ಇದೇ ಥರ ಸೆಟ್ ಹಾಕ್ಕೋಬೇಕು, ನಾನು ಹೀಗೆ ರೆಡಿ ಆಗಬೇಕು ಅನ್ನೋದಂತೂ ಆಸೆ ಇದ್ದೇ ಇರುತ್ತೆ. ಆದರೆ ಈಗಿನ ಗೋಲ್ಡ್ ರೇಟಲ್ಲಿ ನಾವು ಮಾಡಿಸ್ಕೊಳ್ಳೋಕ್ಕಂತೂ ಆಗಲ್ಲ. ಆಗ ಫರ್ದರ್ ಆಪ್ಷನ್ಸ್ ಅಂತೂ ಹುಡುಕೊಳ್ಳೇಬೇಕಾಗತ್ತೆ. ಆಗ ನಾವು 1 ಗ್ರಾಮ್ ಗೋಲ್ಡಿಗೆ ಬರ್ತೀವಿ. ಇದು ನಾವೀಗ ಇವೆಲ್ಲ ಬೆಂಗಳೂರಲ್ಲಿ ತುಂಬ ಚೀಪಾಗಿ ಅವೈಲಬಲ್ ಇದೆ ಅಂತ ನೋಡ್ತೀವಿ. ಆದರೆ ನಿಮಗೆ ಹಾಸನಲ್ಲಿ ಎಲ್ಲಿ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಹಾಸನದಲ್ಲಿ ಸುಭಾಷ್ ಚೌಕ ಇದೆಯಲ್ಲ, ಆ ರೋಡಲ್ಲಿ ಸ್ಟ್ರೈಟ್ ಆಂಜನೇಯನ ಟೆಂಪಲ್ ಬರುತ್ತೆ. ಆಂಜನೇಯನ ಟೆಂಪಲ್ ದೇವಸ್ಥಾನದ ಸ್ಟ್ರೈಟ್ ರೋಡಲ್ಲಿ ಮೇಲ್ಗಡೆಗೆ ಬಂದರೆ ಇದು ಗಾಂಧಿ ಬಜಾರ್, ಆ ರೋಡಲ್ಲೇ ಫುಲ್ ಡೆಡ್ ಎಂಡಲ್ಲಿ ಈ ಶಾಪ್ ಇದೆ. ಈ ಶಾಪ್ ಹೆಸರು ಬಂದು ಶ್ರೀ ಫ್ಯಾಷನ್ ಜ್ಯುವೆಲರೀಸ್ ಆ್ಯಂಡ್ ಕಸ್ಟಮೈಸ್ ಅಂತ. ಈಗ ನೋಡಿ, ನಾವು ಈಗ ಶಾಪ್ ಒಳಗಡೆ ನಾವು ವಿಸಿಟ್ ಕೊಡ್ತಾ ಇದ್ದೀವಿ. ಅಂಗಡಿ ನೋಡಲಿಕ್ಕೆ ಚಿಕ್ಕದಾಗಿದ್ರು ಬಟ್ ಅಲ್ಲಿ ಸಿಗ್ತಕ್ಕಂತಹ ನಮಗೆ 1 ಗ್ರಾಮ್ ಗೋಲ್ಡಿಂದಗಳಾಗ್ಬೋದು, ಅದ್ರ ಕ್ವಾಲಿಟಿ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ. ಇವರ ಹಸ್ಬೆಂಡ್ ಬಂದು ಗೋಲ್ಡ್ ಕೆಲಸನೂ ಕೂಡ ಮಾಡ್ತಾರೆ. ಅದರಿಂದ ನಾವು ಗೋಲ್ಡ್ ಡಿಸೈನ್ಸ್ ಕೂಡ ಆರ್ಡ್ರ್ ಕೊಟ್ಟರು ಕೂಡ ಇವರು ಮಾಡಿಕೊಡ್ತಾರೆ. ನೋಡಿ, ಅಲ್ಲೆಲ್ಲ ಮಣಿ ಬೀಡ್ಸಲ್ಲಿ ಮಾಡಿರ್ತಕ್ಕಂತಹ ಸರಗಳೆಲ್ಲ ಹಾಕಿದಾರಲ್ಲ, ಅದೆಲ್ಲ ಇವರೇ ಕೂಡ ಕಸ್ಟಮೈಸ್ ಮಾಡಿರ್ತಕ್ಕಂತಹ ಸರಗಳು. ನೋಡಿ, ಇವೆಲ್ಲ 1 ಗ್ರಾಮ್ ಓಲೆಗಳು ಮತ್ತು ಉಂಗುರಗಳು ಮತ್ತು ಉಂಗುರಗಳು, ಈ ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ಅವೈಲಬಲ್ ಇದೆ. ಇವರು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, ರೆಡ್ ಕಲರ್ ಮತ್ತು ಗ್ರೀನ್ ಕಲರಲ್ಲಿ ಮಾಡಿರ್ತಕ್ಕಂತಹದ್ದು ಇವರೇ ಕೂಡ. ಇವರು ಕಸ್ಟಮೈಸ್ ಮಾಡಿದ್ದಾರೆ. ಕಸ್ಟಮರ್ ಯಾವ ರೀತಿ ಕೇಳ್ತಾರೆ, ಯಾವ ಡಿಸೈನ್ನ ತೋರಿಸ್ತಾರೆ, ಅದೇ ರೀತಿ ಅವರು ಕಸ್ಟಮೈಸ್ನ ಮಾಡ್ತಾರೆ. ಈ ಟ್ರೈಲೇ ಇರತಕ್ಕಂಥದ್ದು ಬ್ರಾಸ್ಲೆಟ್ಸ್ಗಳು. ಮತ್ತು ನೋಡಿ, ಇವರು ಒಂದು ಕಡಾನ ವೇರ್ ಮಾಡಿ ತೋರಿಸ್ತಾ ಇದ್ದಾರೆ. ಆ ಕಡ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು. ಸೇಮ್ ಗೋಲ್ಡ್ ಥರನೇ ಇದೆ. ನಾವೇನಾದ್ರು ಇದನ್ನು ಗೋಲ್ಡಲ್ಲಿ ಮಾಡಿಸ್ಕೋತೀವಿ ಅಂತ ಅಂದರೆ ಈ ಹರಳು, ದಪ್ಪ ಹರಳು ಮತ್ತು ಇವು ಹರಳಿಂದು ಮೇಕಿಂಗ್ ಚಾರ್ಜಸ್ಸು ಈ ವೇಸ್ಟೇ ಅನ್ಬೋದು. ಗೋಲ್ಡಲ್ಲಿ ಏನಿದ್ರು ನಾವು ಪ್ಯೂರ್ ಗೋಲ್ಡ್ ತೊಗೋಬೇಕು ಹೊರತು ಈ ಹರಳಿನ ತೊಗೊಂಡ್ರೆ ಅದು ಕೊನೆಗೂ ಕೂಡ ಅದು ವೇಸ್ಟೇಜ್ ಎಲ್ಲ ಕಳೀತಾರೆ. ಅದನ್ನು ಹರಳೆಲ್ಲ ನಮ್ಮದೆಲ್ಲ ಫುಲ್ ಚಿನ್ನ ಎಲ್ಲ ಹೋಗಿಬಿಟ್ಟಿರುತ್ತೆ. ಅದಕ್ಕಿಂತ ಬೆಟರ್ ಅಂತ ಅಂದರೆ ನೀವು ಈ ಥರ ಹರಳುಗಳು ತೊಗೋಬೇಕಂದ್ರೆ 1 ಗ್ರಾಮ್ ಗೋಲ್ಡಲ್ಲಿ ತೊಗೋಬೋದು. ನೋಡಿ, ಆ ಗ್ರೀನ್ ಕಲರ್ ಬೀಡ್ಸಿಂದು ಎಲ್ಲ ಸರಗಳೆಲ್ಲ ಮಾಡಿದಾರಲ್ಲ, ಅದು ಕಸ್ಟಮರ್ ಕೇಳಿದಾಗ ಅವರು ಯಾವ ರೀತಿ ಡಿಸೈನ್ ಬೇಕು ಅಂತ ಹೇಳಿರ್ತಾರೆ ಆ ರೀತಿ ಇವರು ಕಸ್ಟಮೈಸ್ನ ಮಾಡಿಕೊಡ್ತಾರೆ ಇವರು ಓನಾಗಿ. ಮತ್ತು ಇವರು ಹಸ್ಬೆಂಡ್ ಗೋಲ್ಡ್ ಮೇಕರ್ ಆಗಿರೋದ್ರಿಂದ ಅವರಿಗೆ ಇಂಥ ಡಿಸೈನಲ್ಲೇ ತರಬೇಕು, ಇವು ಗೋಲ್ಡ್ ಥರನೇ ಕಾಣುತ್ತೆ ಅನ್ನೋ ಒಂದು ಐಡಿಯಾ ಇರೋದ್ರಿಂದ ಇವರು ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳನ್ನ ಇಟ್ಟಿದ್ದಾರೆ. ನೋಡಿ, ಒಂದು ಕಡಗಳಾಗಿರ್ಬೋದು ಎಲ್ಲ ಗೋಲ್ಡ್ ಫಿನಿಶಿಂಗೇ ಇದೆ, ಸೇಮ್ ಗೋಲ್ಡ್ ಥರನೇ ಇದೆ. ಎಲ್ಲೂ ಕೂಡ ಇದನ್ನು ಇದು ಗೋಲ್ಡ್ ಅಲ್ಲ ಅಂತ ಹೇಳಲಿಕ್ಕಂತೂ ಸಾಧ್ಯನೇ ಇಲ್ಲ. ಇಲ್ಲಿ ವೈಟ್ ಬೀಡ್ಸ್ದು ನೆಕ್ಲೆಸ್ಗಳು ತುಂಬಾ ಚೆನ್ನಾಗಿದೆ. ಹೀಗಿಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, ಇವೆಲ್ಲ ಇಯರಿಂಗ್ಸು ಮತ್ತು ಜೆಂಟ್ಸಿಗೆ ಬ್ರಾಸ್ಲೆಟ್ ಮತ್ತು ಸರಗಳು ಕೂಡ ಅವೈಲಬಲ್ ಇದೆ. ಈಗ ತೋರಿಸ್ತಾ ಇದ್ದಾರಲ್ಲ, ಅದು ಬ್ರಾಸ್ಲೆಟು ಸೇಮ್ ಗೋಲ್ಡ್ ಡಿಸೈನ್ ಪ್ಯಾಟ್ರನಲ್ಲೇ ಇದೆ. ಅದು ಹಾಕ್ಕೊಂಡ್ರಂತೂ ನಿಮಗೆ ಅದು ಗೋಲ್ಡೇ ಅಂತ ಎಲ್ಲ ಅನ್ಕೋತಾರೆ. ಯಾವುದೇ ರೀತಿ ಒಂದು ಎಳ್ಳಷ್ಟು ಕೂಡ ಅನುಮಾನ ಬರೋದಿಲ್ಲ. ನೋಡಿ, ಡಿಸೈನ್ಸ್ ಎಲ್ಲ ಹೇಗಿದೆ ಅಂತ ಅಂದರೆ ಗೋಲ್ಡ್ ಡಿಸೈನ್ಸ್ ಇದೆ. ಇದನ್ನು ಇವರು ಬೇಕಾದ್ರೆ ಚಿನ್ನದಲ್ಲೂ ಕೂಡ ಮಾಡಿಕೊಡ್ತಾರೆ.
ನಿಮಗೆ ಇಂಥ ಡಿಸೈನ್ ಬೇಕು ಅಂತ ಹೇಳಿದರೆ ಚಿನ್ನದಲ್ಲೂ ಕೂಡ ಇವರು ಮಾಡಿಕೊಡ್ತಾರಂತೆ. ಇವೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಕ್ಕೊಂಡ್ರಂತೂ ಫುಲ್ ಗೋಲ್ಡೇ ಹಾಕಿದ್ದಾರೆ ಅಂದ್ಕೋಬೇಕಷ್ಟೆ. ಯಾವ ಕಳ್ಳನಿಗೂ ಕೂಡ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಅಷ್ಟು ಚೆನ್ನಾಗಿರೋಂತಹ ಡಿಸೈನ್ಸ್ ಇದೆ. ಮತ್ತು ಈ ಕಡೆ ಬಂದರೆ ನೋಡಿ, ಇಯರಿಂಗ್ಸ್ಗಳು ಎಷ್ಟು ಚೆನ್ನಾಗಿದೆ ಅಂದರೆ, ಈಗಿನ ಟ್ರೆಂಡ್ ಜುಮ್ಕಾಗಳಂತೂ ಅಷ್ಟು ಚೆನ್ನಾಗಿದೆ. ಮತ್ತು ಈ ಸಣ್ಣ ಸಣ್ಣ ವೈಟ್ ಸ್ಟೋನ್ಸಲ್ಲಂತೂ ತುಂಬಾ ಚೆನ್ನಾಗಿರ್ತಕ್ಕಂತಹ ಇಯರಿಂಗ್ಸ್ಗಳು ಕೂಡ ಇದೆ. ನಮ್ಮದು ಡ್ರೆಸ್ ಮ್ಯಾಚಿಂಗ್ ಆಗ್ಬೋದು, ಸ್ಯಾರಿ ಮ್ಯಾಚಿಂಗ್ಗಳಾಗ್ಬೋದು, ಇಲ್ಲಿ ತಗೋದು. ಈಗ ಜ್ಯುವೆಲರಲ್ಲಿ ಗೋಲ್ಡಲ್ಲಿ ನಾವೇನಾದ್ರು ಜ್ಯುವೆಲರಿ ಮಾಡ್ಕೋತೀವಿ ಅಂತಂದರೆ ಅದೇ ಇಯರಿಂಗ್ಸ್ ಹಾಕಿ ಹಾಕಿ ಬೋರ್ ಆಗಿರುತ್ತೆ. ಈ ಥರದ್ದೆಲ್ಲ ನಾವು ತಗೋಬೋದು. ನೋಡಿ ಅವರು ಹೇಳ್ತಾರೆ ಇಲ್ಲಿ ನೋಡಿ. ನೆಕ್ಸ್ಟ್ ಟ್ರೈನಲ್ಲೂ ಕೂಡ ಅವರು ಇಯರಿಂಗ್ಸ್ಗಳನ್ನ ಇಟ್ಟಿದ್ದಾರೆ. ನೀವು ಇವರು ಶಾಪಿಗೆ ಒಂದು ಸಲ ವಿಸಿಟ್ ಮಾಡಿ, ನಿಮಗೂ ತುಂಬಾ ಇಷ್ಟ ಆಗುತ್ತೆ. ಏಕೆಂದರೆ ಇವರು ಆ ರೀತಿ ಕಲೆಕ್ಷನ್ಸ್ಗಳನ್ನ ಇಟ್ಟಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೆ ಮತ್ತು ಯಾವ ರೀತಿ ಬೇಕು ಅನ್ನೋದನ್ನು ಕೂಡ ಹೇಳಿದ್ರೂ ಕೂಡ ಇವರು ತರಿಸ್ಕೊಡ್ತಾರೆ. ನೋಡಿ ಅಲ್ಲಿ ಬೀಡ್ಸ್ಗಳಿದೆಯಲ್ಲ, ಅವರು ಬೀಡ್ಸ್ಗಳನ್ನ ತರಿಸಿರೋದಂತೆ. ಅದರಲ್ಲಿ ಅವರಿಗೆ ಯಾವ ರೀತಿ ಬೇಕೋ ಕಸ್ಟಮರ್ಸು ಆ ರೀತಿ ಅವರು ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ಈ ಟ್ರೈನಲ್ಲಿ ನೋಡಿ ತುಂಬ ಹರಳಿಂದು ಕೂಡ ನೆಕ್ಲೆಸ್ಗಳು ಎಲ್ಲ ಇದೆ. ಅದು ಗ್ರೀನ್ ಮತ್ತು ಗ್ರೀನ್ ಕಲರ್ದಂತಹ ನೆಕ್ಲೆಸ್ ಇದೆಯಲ್ಲ, ಅದು ಹಾಕೊಂಡ್ರಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದು ಚಿನ್ನಕ್ಕಿಂತ ಚಿನ್ನದ್ರ ಮುಂದೆ ಅದೇನೂ ಅಲ್ವೇ ಅಲ್ಲ, ಇದ್ರ ಮುಂದೆ ಚಿನ್ನ ಏನೂ ಅಲ್ವೇ ಅಲ್ಲ ಅನ್ನೋ ರೀತಿ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿದೆ. ನೀವು ಒಂದು ಸಲ ಈ ಶಾಪಿಗೆ ವಿಸಿಟ್ ಕೊಟ್ಟು ಅಲ್ಲಿರೋಂತಹ ಕಲೆಕ್ಷನ್ಸ್ಗಳನ್ನ ನೋಡಿ ನಿಮಗಿಷ್ಟ ಆದರೆ ತಗೊಳ್ಳಿ. ತುಂಬ ರೀಸನಬಲ್ ರೇಟಲ್ಲಿ ಇವರು ಹಾಕ್ಕೊಡ್ತಾ ಇದ್ದಾರೆ, ಸರಿನಾ. ನನಗೆ ತಿಳಿದ ಹಾಗೆ ಎಲ್ಲ ಶಾಪ್ಗಿಂತಲೂ ಈ ಶಾಪನಲ್ಲಿ ಸ್ವಲ್ಪ ರೀಸನಬಲ್ ಆಗಿದೆ. ಕ್ವಾಲಿಟಿ ವೈಸ್ ಆಗಲಿ ಮತ್ತು ಪ್ರೈಸ್ ವೈಸ್ ಆಗಲಿ ಎಲ್ಲವೂ ಕೂಡ ರೀಸನಬಲ್ ಆಗಿದೆ. ಮತ್ತು ತುಂಬಾ ಅವರು ನಮ್ಮಗಳಿಗೆ ತುಂಬ ಚೆನ್ನಾಗಿ ಅವರು ತುಂಬ ಗೈಡ್ಲೈನ್ ಮಾಡ್ತಾರೆ. ಈ ಸರ ತಗೊಳ್ಳಿ, ಅದು ಮಾಡಿ ಅಂತ ಎಲ್ಲ. ನೋಡಿ ಇದೆಲ್ಲ ಫುಲ್ಲು ಬೀಡ್ಸಿಂದು, ಅಂದರೆ ಮೀನ್ಸ್ ಹರಳಿಂದು. ಅಲ್ಲೊಂದು ಸರ ಇದೆ ನೋಡಿ, ಅದು ಫುಲ್ ಚೋಕರ್ ಥರ. ಅವ್ರು ಅದನ್ನು ವೇರ್ ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಅದೆಷ್ಟು ನೀಟಾಗಿ ಕಾಣುತ್ತೆ ಅಂತ ಅವರಿಗೆ. ಈ ಥರ ಹಾಕೊಂಡು ಹೋದರೆ ಫಂಕ್ಷನ್ಗೆ ಎಲ್ಲ ನಮ್ಮನ್ನೇ ನೋಡ್ತಾರೆ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಇವ್ರು ಗೋಲ್ಡೇ ಹಾಕೊಂಬಂದ್ಬಿಟ್ಟಿದ್ದಾರೆ ಅನ್ನೋ ಅನ್ಕೋತಾರೆ. ಗೋಲ್ಡ್ ಮಗ್ಗಳ ಮಧ್ಯೆ ಏನಾದರೂ ಇವುಗಳನ್ನ ಹಾಕೊಂಡ್ರೆ, ಓ ಇವ್ರೇನು ಇಷ್ಟೊಂದು ಉಡುಗೆ ಮಾಡಿಸ್ಕೊಂಡಿದ್ದಾರೆ ಅಂತ ಅನ್ಕೋತಾರಲ್ವ. ಸರಿ ಫ್ರೆಂಡ್ಸ್, ಓಕೆ, ಥ್ಯಾಂಕ್ ಯು. ನೀವು ನನ್ನ ವೀಡಿಯೋನ ಫುಲ್ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಾನು ಇವರ ಅಡ್ರೆಸ್ಸು ಮತ್ತು ಫೋನ್ ನಂಬರ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ.